2023 ಮೇ 18ನೇ ತಾರೀಕು ಏನಾಗಿತ್ತು ಅವತ್ತು? ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದು ರಿಸಲ್ಟ್ ಬಂದಿತ್ತು. ಆಯ್ತು ಬಿಡು. ಕಾಂಗ್ರೆಸ್ 136 ಕ್ಷೇತ್ರಗಳನ್ನು ಗೆದ್ದಿತ್ತು, ಬಿಜೆಪಿ 66 ಕುಸಿದಿತ್ತು, ಜೆಡಿಎಸ್ 19ಕ್ಕೆ ಬಂದು ನಿಂತಿತ್ತು. ಅದ್ಭುತ ಬಹುಮತದ ರಿಸಲ್ಟ್ ಅನ್ನು ರಾಜ್ಯದ ಮತದಾರ ಕೊಟ್ಟಿದ್ದ. ಆದರೆ ಮುಖ್ಯಮಂತ್ರಿ ಯಾರು ಅನ್ನೋದು ತೀರ್ಮಾನ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಬನ್ನಿ 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 ಚರ್ಚೆ ಮಾಡಬೇಕು ಅಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ತಡ ಮಾಡಿದ್ರು. ದೆಹಲಿಗೆ ಮೆಸೇಜ್ ಕೊಟ್ಟರು, ನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರಷ್ಟೇ ಬರ್ತೀನಿ ನಾನು ಅಂತ. ಅಂತೂ ಇಂತೂ ಏನೋ ಮಾಡಿ ಕರೆಸ್ಕೊಂಡ್ರು. ದೆಹಲಿಯಲ್ಲಿ ಒಂದು ಸೆಟಲ್ಮೆಂಟ್ ಆಯಿತು. ಅದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅದನ್ನು ಬಂದು ಮಾಧ್ಯಮದ ಮುಂದೆ ಘೋಷಣೆ ಮಾಡಿದ್ರು. ಅದರಲ್ಲಿತ್ತು ಏನಂತ, 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಲೋಕಸಭಾ ಚುನಾವಣೆ ಮುಗಿಯುವ ತನಕ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಅದನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಾಮಯ್ಯ ಬಣದವರು ಮುಗಿದ 6 ತಿಂಗಳಾಯ್ತಲ್ಲ ಲೋಕಸಭಾ ಚುನಾವಣೆ, ಮತ್ತೆ ಬದಲಾವಣೆ ಇಲ್ವಾ? ಈಗ ಅವಾಗಲೇ ಹೇಳಿದ್ರಿ 2023 ಮೇ 18ನೇ ತಾರೀಕಿನ ಪ್ರೆಸ್ ನೋಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ರಿ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಅಂತ. ಮತ್ತೆ ಕೆಳಗಿಳಿಸಿ ಈಗ ನಾವು ಆಗ್ತೀವಿ ಅಂತ. ಒಂದು ಹುದ್ದೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋದಿದ್ರೆ KN ರಾಜಣ್ಣ ತಯಾರಿದ್ದಾರೆ. ನನಗೆ ಮಂತ್ರಿಗಿರಿನೇ ಬೇಡಪ್ಪ, ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ, KPCC ಅಧ್ಯಕ್ಷನ ಮಾಡಿ ನನಗೆ ಅಂತ. ಇಲ್ಲ, ಮಂತ್ರಿನೂ ಆಗ್ಬೋದು, KPCC ಅಧ್ಯಕ್ಷರೂ ಆಗ್ಬಹುದು ಅನ್ನೋದಿದ್ರೆ ಸತೀಶ್ ಜಾರಕಿಹೊಳಿ ತಯಾರಿದ್ದಾರೆ. ಡಿ ಕೆ ಶಿವಕುಮಾರ್ ಮಾಡಿದ್ರಲ್ಲ, ಹಂಗೆ ನಂಗೂ ಮಾಡಿ ಅಂತ. ಇವರು ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತಿದಾರಲ್ಲ KN ರಾಜಣ್ಣ. ಅವಾಗ ಡಿ ಕೆ ಶಿವಕುಮಾರು ನನ್ನ ವಿಷಯದಲ್ಲಿ ಆ ಪ್ರಶ್ನೆ ಮಾಡ್ತೀರಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ವಿಷಯದಲ್ಲೂ ಆ ಪ್ರಶ್ನೆ ಬರುತ್ತೆ ಅಂತ ಹೇಳಿದರು. ಏನು ಪ್ರಶ್ನೆ ಬರುತ್ತೆ? ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೂ ಆಗಿದ್ದಾರೆ, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಆಗಿದ್ದಾರೆ. 2 ಹುದ್ದೆ ಇದೆ ಅವ್ರ ಹತ್ರ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವ ಉದಯಪುರ AICC ಅಧಿವೇಶನದ ನಿಯಮವನ್ನ ಅಥವಾ ನಿರ್ಣಯವನ್ನ ಲಾಗು ಮಾಡ್ತೀರಿ ಅನ್ನೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಲ್ವಾ ಅದು ಅನ್ನುವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಕೆಲವು ಎಕ್ಸೆಪ್ಷನ್ಗಳು ಇರ್ತವೆ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ಯಾರು? KN ರಾಜಣ್ಣ. ಕೆಲವು ಎಕ್ಸೆಪ್ಷನ್ಗಳು ಇರ್ತವೆ. ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು 2004ರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅತಂತ್ರ ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆಗೆ ಬೆಂಬಲ ಕೊಟ್ಟ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಲಿ ಅಂದರು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಅದರ ಕಂಪನ್ಸೇಷನ್ ರೀತಿಯಲ್ಲಿ 2 ಹುದ್ದೆಗಳು ಈಗ ಅವರಿಗೆ ಅಂತ ಒಂದು ಸ್ಪಷ್ಟೀಕರಣ ಕೊಡ್ತಾರೆ KN ರಾಜಣ್ಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದಾದ ಮೇಲೆ 2004 ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಅವರು ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ನವ್ರು ಒಪ್ತಾ ಇದ್ರು. ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು. ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತಾಗ ಧರ್ಮಸಿಂಗ್ ಹೆಸರು ಹೇಳಿದ್ರು. ಕಾಂಗ್ರೆಸ್ಸಿಗೆ ಶಕ್ತಿವರ್ಧನೆ ಆಗ್ತಕ್ಕಂಥ ಕ್ರಮ ಯಾವುದೇ ಮಾಡಲಿ ಅದಕ್ಕೆ ನಮ್ದು ಬೆಂಬಲ ಇದ್ದೇ ಇರುತ್ತೆ. ನಮ್ದೇನು ಅದಕ್ಕೆ ಅಂಜಿಕೆ ಆಗಲಿ ಅಥವಾ ನಮ್ದು ಅದಕ್ಕೆ ವಿರೋಧ ಆಗಲಿ ಏನಿಲ್ಲ.